ಟು ಅಚೀವ್ ದಿಸ್ ಸಿಂಪಲ್ ಲುಕ್ ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ. ಏನಂತ ನೋಡೋದಾ? ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಬೈ ದ ವೇ ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಟಾಪ್ ಫ್ರಮ್ ಆಫ್ಲೈನ್. ಓಕೆ, ಟಾಪ್ನ ನಾನು ಬ್ಲ್ಯಾಕ್ ಟ್ರೌಸರ್ ಜೊತೆ ಪೇರ್ ಅಪ್ ಮಾಡಿದ್ದೀನಿ. ದೆನ್ ವಿಲ್ ಸ್ಟೆಪ್ ಇನ್ ಟು ದ ಸ್ಕಿನ್ ಕೇರ್. ಸ್ಕಿನ್ ಕೇರಲ್ಲಿ ನಾನು ಯೂಸ್ ಮಾಡ್ತಿರೋದು ಈ ಸೆಂಟೆಲ್ಲಾ ಬ್ರ್ಯಾಂಡಿಂದ ಟೋನ್ ಬ್ರೈಟನಿಂಗ್ ಕ್ಯಾಪ್ಸುಲ್ ಆಂಪೌಲ್ ಸಮಥಿಂಗ್ ಸಿರಮ್. ಇದನ್ನ ನಾನು ಡೈರೆಕ್ಟ್ಲಿ ಏನಕ್ಕೆ ಸ್ಕಿನ್ ಮೇಲೇನೆ ಹಾಕ್ತಿದ್ದೀನಿ ಅಂದರೆ ಇದರಲ್ಲಿ ಸಣ್ಣ ಸಣ್ಣ ಕ್ಯಾಪ್ಸೂಲ್ಸ್ ಇದೆ. ಓಕೆ, ನಾನು ಕೈಗೆ ಹಾಕಿ ಅದನ್ನ ರಬ್ ಮಾಡುವಾಗ ನನ್ನ ಹಸ್ತಕ್ಕೇನೆ ಅಬ್ಸರ್ವ್ ಆಗಿಬಿಡುತ್ತೆ ಅದು. ಅದರಿಂದ ನಾನು ಡೈರೆಕ್ಟ್ಲಿ ನನ್ನ ಫೇಸ್ ಸ್ಕಿನ್ ಮೇಲೆ ಹಾಕ್ಬಿಟ್ಟು ಸ್ಲೋ ಆಗಿ ಮಸಾಜ್ ಮಾಡ್ತೀನಿ. ದಟ್ ಇಟ್ ಗೆಟ್ಸ್ ಅಬ್ಸರ್ವ್ ಟು ಮೈ ಸ್ಕಿನ್ ಇನ್ ಅ ಬೆಟರ್ ವೇ. ನೆಕ್ಸ್ಟ್ ಸ್ಟೆಪ್ ಲಿಪ್ ಬಾಮ್. ಇದು ಇನ್ಸೈಟ್ ಬ್ರ್ಯಾಂಡಿಂದ, ಸಾರಿ ಲಿಪ್ ಬಾಮ್ ಅಂತೀನಿ, ಲಿಪ್ ಗ್ಲಾಸ್. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸ್ಕಿನ್ ಕೇರ್. ಯಾವುದಂದ್ರೆ ಸ್ನೇಲ್ ಮ್ಯೂಷನ್ ಫ್ರಮ್ ಕ್ವೆಂಚ್ ಬ್ರ್ಯಾಂಡ್. ನಾನು ಆ್ಯಕ್ಚುಲಿ ಸ್ನೇಲ್ ಮ್ಯೂಷನ್ ಬಂದು ಸ್ವಲ್ಪ ಬೇರೆ ಬೇರೆ ಬ್ರ್ಯಾಂಡಿಂದ ಟ್ರೈ ಕೂಡ ಮಾಡ್ತೀನಿ. ಆ್ಯಂಡ್ ದಿಸ್ ವಾಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಇಟ್ ಇಸ್ ವೆರಿ ನೈಸ್. ಸಿ ದ ಟೆಕ್ಸ್ಚರ್. ಸಿ ದ ಟೆಕ್ಸ್ಚರ್. ಆ್ಯಕ್ಚುಲಿ ಸ್ವಲ್ಪ ಬಿದ್ದೋಯ್ತು, ಖಾಲಿ ಆಗ್ತಾ ಬಂದಿದೆ. ಥಿಂಕಿಂಗ್ ವೆದರ್ ಟು ರೀಪರ್ಚೇಸ್ ಆರ್ ಟ್ರೈ ಸಮ್ ಅದರ್ ಡಿಫ್ರೆಂಟ್ ಬ್ರ್ಯಾಂಡ್ ಅಂತ. ಯಾಕಂದರೆ ಸೇಮ್ ಬ್ರ್ಯಾಂಡ್ ಕೂಡ ನಾನು ತೊಗೊಂಡು ಯೂಸ್ ಮಾಡ್ಬೋದು, ಬಟ್ ಐ ಜಸ್ಟ್ ವಾಂಟ್ ಟು ರಿವ್ಯೂ ದ ಸ್ಕಿನ್ ಕೇರ್ ಅಲ್ವಾ, ಅದಕ್ಕೆ ಐ ಆಮ್ ಜಸ್ಟ್ ಡಿಸೈಡಿಂಗ್ ವೆದರ್ ಟು ಬೈ ದ ಸೇಮ್ ಥಿಂಗ್ ಆರ್ ಡಿಫ್ರೆಂಟ್ ಬ್ರ್ಯಾಂಡ್ ಅಂತ. ನಿಮ್ಗೆ ಯಾರಿಗಾದ್ರೂ ಇನ್ನೂ ಒಳ್ಳೆ ಸ್ನೇಲ್ ಮ್ಯೂಷನ್ ಸೀರಮ್ ಬ್ರ್ಯಾಂಡ್ ಗೊತ್ತು ಅಂದರೆ ಕಮೆಂಟ್ ಮಾಡಿ. ಲೆಟ್ ಮೀ ಡಿಸೈಡ್ ಆ್ಯಂಡ್ ಟ್ರೈ ಇಟ್. ಸಮ್ಟೈಮ್ಸ್ ನನ್ನ ಸ್ಕಿನ್ನನ್ನು ಜಾಸ್ತಿ ಸ್ಕಿನ್ ಕೇರಿಂದ ನಾನು ರ್ಯಾಪ್ ಮಾಡ್ತೀನಿ. ಸಮ್ಟೈಮ್ಸ್ ಇಟ್ ಇಸ್ ಜಸ್ಟ್ 2 ಸ್ಕಿನ್ ಕೇರ್ ಸ್ಟೆಪ್. ಈಗ ರೀಸೆಂಟಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತಿದ್ದೀನಿ, ಜಸ್ಟ್ ಟು ಫಿನಿಶ್ ಮೈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಓಕೆ, ಎಲ್ಲ ಹಾಗಾಗಿ ಇಟ್ಟಿದ್ದೀನಲ್ಲ, ಎಲ್ಲ ಸ್ವಲ್ಪ ಫಿನಿಶ್ ಮಾಡೋದ ಅಂತ ಕಾಂಬಿನೇಷನ್ಗಳನ್ನ ನೋಡಿ ಕಂಬೈನ್ ಮಾಡ್ತಿದ್ದೀನಿ ನನ್ನ ಸ್ಕಿನ್ ಕೇರ್ನ. ಇದು ಹಾಕಿದ್ಮೇಲೆ ಒಂದು ಗ್ಲೋ ಸ್ಟಾರ್ಟ್ ಆಗುತ್ತೆ, ನೋಡಬೇಕು. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಿದೆ ಎಲ್ಲ ಗೊತ್ತಿಲ್ಲ. ಇಟ್ಸ್ ವೆರಿ ನೈಸ್. ನೆಕ್ಸ್ಟ್ ವಿ ವಿಲ್ ಮೂವ್ ಇನ್ ಟು ದ ಮಾಯ್ಶ್ಚರೈಸರ್. ನಾನು ಸ್ವಲ್ಪ ದಿನ ಅಲ್ಲ, ತಿಂಗಳುಗಳೇ ಸ್ಕಿಪ್ ಮಾಡಿದ್ದೆ. ಆಲ್ಮೋಸ್ಟ್ ಲೈಕ್ 8 months ಅಪ್ರಾಕ್ಸಿಮೇಟ್ಲಿ. ಅಗೇನ್ ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ಮಾಯ್ಶ್ಚರೈಸರ್ ಫ್ರಮ್ ಸಿಂಪಲ್ ಬ್ರ್ಯಾಂಡ್. ಇದನ್ನ ನಾನು ಈಗ ಟ್ರೈ ಮಾಡಿದ್ದೀನಿ, ಮೇ ಬಿ ಒಂದು 3 days ಆಗಿರ್ಬೋದು. ಲೆಟ್ ಮಿ ಸಿ ಹೌ ಇಟ್ ವರ್ಕ್ಸ್ ಆ್ಯಂಡ್ ಗಿವ್ ದ ರಿವ್ಯೂಸ್. ಇಟ್ ಕಂಟೈನ್ಸ್ ವೈಟಮಿನ್ ಸಿ ಮತ್ತು ಇ. ನೋಡೋದ ಈಗ ವರ್ಕ್ ಆಗುತ್ತೆ ಅಂತ. ಮಾಯ್ಶ್ಚರೈಸರ್ ಕೂಡ ಎಲ್ಲ ಅಬ್ಸರ್ವ್ ಆಗಿದೆ ನೀಟಾಗಿ. ತುಂಬ ಸ್ವಲ್ಪ ಜಾಸ್ತಿನೇ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿದೆ, ಕರೆಕ್ಟಾಗಿ ಸ್ಲೀಪ್ ಸೈಕಲ್ ಇಲ್ಲದೆ. ಆ್ಯಂಡ್ ದ ಸನ್ಸ್ಕ್ರೀನ್ ಡಾಟ್ ಆ್ಯಂಡ್ ಕೀ ಇದೆ, ಅಕ್ವಾಲಾಜಿಕಾ ಇದೆ. ಅಕ್ವಾಲಾಜಿಕಾ ವಾಸ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಆ್ಯಂಡ್ ಮೈ ಓಲ್ಡ್ ಡೇಸ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಅಂದರೆ ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಸನ್ಸ್ಕ್ರೀನ್, ಇದು ನನಗೆ ತುಂಬ ಫೇವ್ರೇಟ್ ಇದ್ದಿದ್ದು. ಆ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ. ಆಮೇಲೆ ಹೋಗ್ತಾ ಸ್ಕಿಪ್ ಮಾಡಿ ಬೇರೆ ಟ್ರೈ ಮಾಡಿ ಇವಾಗ ಮತ್ತೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ ಇಸ್ ವೆರಿ ಬ್ರ್ಯಾಂಡ್ ನ್ಯೂ, ಇನ್ನು ಓಪನಿಂಗ್ ಕೂಡ ಮಾಡಿಲ್ಲ. ಈ ಸನ್ಸ್ಕ್ರೀನ್ ತುಂಬ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಪಪ್ಪಾಯ ಆ್ಯಂಡ್ ವಿಟಮಿನ್ ಸಿ ಅಂತ ಬರೆದಿದ್ದಾರೆ. ಎಷ್ಟು ಕಾನ್ಸಂಟ್ರೇಷನಲ್ಲಿ ಇದೆ ಅಂತ ಗೊತ್ತಿಲ್ಲ, ಬಟ್ ಇಟ್ ಗಿವ್ಸ್ ದಟ್ ಗ್ಲೋ. ಅದಕ್ಕೆ ನಂಗೆ ಇಷ್ಟ ಆಗುತ್ತೆ. ಬ್ಲೆಂಡ್ ಕೂಡ ನೀಟಾಗಿ ಚೆನ್ನಾಗಾಗುತ್ತೆ. ಸ್ಕ್ರೀನ್ ವೆನ್ ಯು ಆರ್ ವೇರಿಂಗ್ 2 step ಫಿಂಗರ್ಸ್ನ ಫಾಲೋ ಮಾಡಬೇಕಂತ ಹೇಳ್ತಾರೆ. ಸಮ್ಟೈಮ್ಸ್ ಐ ಫಾಲೋ, ಸಮ್ಟೈಮ್ಸ್ ಐ ಡೋಂಟ್. ಬಟ್ ಸಫಿಷಿಯೆಂಟ್ ಅಮೌಂಟ್ ಆಫ್ ಸನ್ಸ್ಕ್ರೀನ್ನ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೊಳ್ಳಿ, ಅಷ್ಟೇ ಅಬ್ಸರ್ವ್ ಮಾಡಬೇಕಾಗಿರೋದು. ಮೋಸ್ಟ್ ಆಫ್ ದ ಟೈಮ್ ಲಿಪ್ಸ್ಟಿಕ್ನ ಸ್ಕಿಪ್ ಮಾಡ್ತೀನಿ, ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಅಂದರೆ ಟಿಂಟೆಡ್ ಲಿಪ್ ಬಾಮು. ಇದು ಡಾಟ್ ಆ್ಯಂಡ್ ಕೀಯಿಂದ ಈ ಥರ ಕಾಣಿಸುತ್ತೆ, ಟಿಂಟೆಡ್ ಲಿಪ್ ಬಾಮ್ ಡಾಟ್ ಆ್ಯಂಡ್ ಕೀದು. ಆ್ಯಂಡ್ ಐ ಲೈಕ್ ಇಟ್. ಸ್ವಲ್ಪ ನ್ಯಾಚುರಲ್ ಫಿನಿಶಿಂಗ್ ಇರುತ್ತೆ. ಇದಿಷ್ಟೇ ಸ್ಕಿನ್ ಕೇರು. ಆ್ಯಂಡ್ ಜಸ್ಟ್ ಬ್ರಷ್ ಮೈ ಐಬ್ರೋಸ್. ನನಗೆ ಯಾವತ್ತಾದರೂ ಹೈಲೈಟ್ ಮಾಡಬೇಕು ಐಬ್ರೋಸ್ನ ಅಂತಂದರೆ ದೆನ್ ಐ ಯೂಸ್ ದಿ ಪೆನ್ಸಿಲ್ ಟು ಇನ್ನು ಹೈಲೈಟ್ ಮಾಡೋದಕ್ಕೆ ಐಬ್ರೋಸ್ನ. ಬಟ್ ಟುಡೇ ಜಸ್ಟ್ ಬ್ರಷ್. ಓಕೆ, that's all. One bindi. ಸ್ಕಿನ್ ಕೇರ್ ಪಾರ್ಟ್ ಇಸ್ ಡನ್. ವಿಲ್ ಮೂವ್ ಟು ದ ಹೇರ್ ಕೇರ್. ನನ್ನ ಹೇರ್ನ ಸ್ವಲ್ಪ ಶೈನಿ ಆಗಿ ಮೇಂಟೈನ್ ಮಾಡಬೇಕಂದ್ರೆ ನಾನು ಈ ಸೀರಮ್ನೇ ಯೂಸ್ ಮಾಡೋದು.
ಜಸ್ಟ್ ಟೇಕ್ ಲಿಟಲ್ ಸೀರಮ್ ಆ್ಯಂಡ್ ರಬ್ 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 ಲೈಕ್ ದಿಸ್. ಈ ಥರ ಫಿಂಗರ್ ಒಳಗಡೆಗೆ ಈ ಥರ ರಬ್ ಮಾಡಿಕೊಂಡು ನಿಮ್ಮ ಹೇರಿಗೆ ಈ ಥರ ಹಾಕಬೇಕು. ಓಕೆ, ಒಂದು ಸೈಡ್ಗೆ ಜಸ್ಟ್ ಲೈಕ್ 2 to 3 ಡ್ರಾಪ್ಸ್ ಇಸ್ ಎನಫ್. ಹಿಂಗೆ. ಓಕೆ, ನೆಕ್ಸ್ಟ್ ಫ್ಲೈಯಿಂಗ್ ಹೇರ್ ಇರುತ್ತಲ್ಲ, ಅದಕ್ಕೆ ಜಸ್ಟ್ ಈ ಥರ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಇದು ನನ್ನ ಹೇರ್ ಆಫ್ಟರ್ ಅಪ್ಲೈಯಿಂಗ್ ಸೀರಮ್, ಇದು ಬಿಫೋರ್ ಅಪ್ಲೈಯಿಂಗ್ ದ ಸೀರಮ್. ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತದೆ ಅಲ್ಲ? ಸೇಮ್ ಈ ಕಡೆಗೂ ಅಷ್ಟೇ 2 to 3 ಡ್ರಾಪ್ಸ್ ಹೇರ್ ಸೀರಮ್. ಲುಕ್ ಎಟ್ ಮೈ ಹೇರ್, ಬೌನ್ಸಿ ಆಗಿರುತ್ತೆ. ದಿಸ್ ಇಸ್ ಮೈ ಫೈನಲ್ ಲುಕ್. ಓಕೆ, ಅಸೆಸರೀಸ್ ಏನು ಸದ್ಯಕ್ಕೆ ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡಲ್ಲ. ಆ್ಯಂಡ್ ನನಗೆ ಜಾಸ್ತಿ ಅಸೆಸರೀಸ್ ಏನು ಅಷ್ಟೊಂದು ಇಷ್ಟ ಕೂಡ ಆಗಲ್ಲ. ಬಟ್ ಥಿಂಕಿಂಗ್ ಟು ಇಂಟ್ರಡ್ಯೂಸ್, ಸ್ವಲ್ಪ ನೋಡೋದ, ಚೇಂಜ್ ಮಾಡೋದ ಅಂತ. ಲೆಟ್ಸ್ ಸಿ. ಸೊ ಆಫ್ಟರ್ ಡೂಯಿಂಗ್ ಮೈ ಸಿಂಪಲ್ ಸ್ಕಿನ್ ಕೇರ್, ನನ್ನ ಸ್ಕಿನ್ ಅಷ್ಟು ಗ್ಲೋ ಕೊಡುತ್ತೆ. ಆ್ಯಂಡ್ ಇಟ್ ಲುಕ್ಸ್ ನೈಸ್ ಆ್ಯಂಡ್ ಬ್ಯೂಟಿಫುಲ್. ಸ್ಕಿನ್ ಕೇರ್ ಕನ್ಸಿಸ್ಟೆನ್ಸಿ ಇದ್ದರೆ ಯು ಕ್ಯಾನ್ ಅಚೀವ್ ಅ ಗುಡ್ ಸ್ಕಿನ್. ಬಟ್ ನಾನು ಅವಾಗವಾಗ ಮಧ್ಯ ಮಿಸ್ ಮಾಡ್ತಿರ್ತೀನಿ. ಐ ಶುಡ್ ನಾಟ್ ಡೂ ದ್ಯಾಟ್. And that's all for today. We'll see in the next video. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.